ಇದೀಗ ವಿಶ್ವ ರೇಡಿಯೋ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಹೆಲೋ ಅಭಿಲಾಷ ಕಾರ್ಯಕ್ರಮ. माँ जी आप कहाँ गई थी? मैंने चाय का पानी रखा था। बहू, सरकारी स्वास्थ्य कर्मी आए थे। वो बता रहे थे कि हाथी पाँव से बचाव की दवा 10 फरवरी को सबको दी जाएगी और वो उनके सामने ही खानी है। हाथी पाँव फाइलेरिया कहते हैं उसे। वो मच्छर के काटने से फैलता है, बड़ी दर्दनाक बीमारी है। हाँ, पर वो कह रहे थे कि साल में एक बार दवा खाने से इससे बचा जा सकता है। लोग फिर भी मना कर देते हैं, पर इस बार सबको खाना है। फरवरी 10 याद रखना बस। स्वास्थ्य एवं परिवार कल्याण मंत्रालय, भारत सरकार द्वारा जनहित में जारी. LIC जीवन लाभ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LICಯ ಜೀವನ್ ಲಾಭ್ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೌಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. CP Grams, centralized public grievance redressal and monitoring system. ये है हर भारतीय नागरिक की शिकायत पर त्वरित कार्यवाही की गारंटी का पोर्टल। CP Grams एक ऐसी विश्वसनीय प्रणाली जो प्रत्येक नागरिक को सशक्त बनाती है और सुशासन के हर स्तर पर अधिकारियों की जवाबदेही सुनिश्चित करती है। CP Grams, संवेदनशील, असरदार, जवाबदेह। आज ही लॉग इन करें CP Grams। ಈಗ ವಿಶ್ವ ರೇಡಿಯೋ ದಿನಾಚರಣೆಯ ಅಂಗವಾಗಿ ವಿಶೇಷ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಮಾಯಾರಾಮನ್. ಶ್ರೋತೃ ಬಾಂಧವರೇ ನಮಸ್ಕಾರ. ಮೊದಲಿಗೆ ನಿಮಗೆಲ್ಲ ವಿಶ್ವ ರೇಡಿಯೋ ದಿನದ ಹಾರ್ದಿಕ ಶುಭಾಶಯಗಳು. ಶ್ರೋತೃ ಬಾಂಧವರೇ, ಇಡೀ ಜಗತ್ತಿನ ಮನೊಳಗ ತನ್ನ ಸ್ಥಾನವನ್ನು ಪಡೆದುಕೊಂಡಿರುವಂತಹ ರೇಡಿಯೋ ಇವತ್ತ ವಿಶ್ವದ ದೊಡ್ಡ ನೆಟ್ವರ್ಕ್. ಹಾಗಾಗಿನ ಎಲ್ಲರಿಗೂ ಈ ರೇಡಿಯೋದ ಮಹತ್ವವನ್ನು ತಿಳಿಸಲಿಕ್ಕೆ ನಾವೆಲ್ಲ ಆಚರಿಸುವಂತಹದ್ದು ವಿಶ್ವ ರೇಡಿಯೋ ದಿನವನ್ನು. 2010 ಸೆಪ್ಟೆಂಬರ್ 20ರಂದು ಸ್ಪೇನ್ನ ಸ್ಪ್ಯಾನಿಷ್ ರೇಡಿಯೋ ಅಕಾಡೆಮಿ ಯುನೆಸ್ಕೋದ ಮುಂದೆ ವಿಶ್ವ ರೇಡಿಯೋ ದಿನವನ್ನು ಆಚರಿಸೋ ಬೇಡಿಕೆಯನ್ನು ಮಂಡಿಸಿತು. 2010 ಸೆಪ್ಟೆಂಬರ್ 29ರಂದು ವಿಶ್ವ ರೇಡಿಯೋ ದಿನದ ಆಚರಣೆಯನ್ನು ಘೋಷಿಸಲಾಯಿತು. ಹಿಂಗ ವಿಶ್ವ ರೇಡಿಯೋ ದಿನ ಫೆಬ್ರವರಿ 13ರಂದು ಆಚರಿಸ್ತಾ ಅದ. ನಿಮಗೆಲ್ಲ ಗೊತ್ತಾದ ಇಟಲಿಯ ಮಾರ್ಕೋನಿ ರೇಡಿಯೋದ ಪಿತಾಮಹ. ಇವತ್ತ ನಮ್ಮ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಅಂತನ ಪ್ರಸಿದ್ಧವಾಗಿದ್ದು ಇಡೀ ವಿಶ್ವದೊಳಗ ಅತಿ ದೊಡ್ಡ ರೇಡಿಯೋ ನೆಟ್ವರ್ಕ್. 1936 ಜೂನ್ 8ರಂದು ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಸ್ಥಾಪನೆಯಾಯಿತು. ಇದು ದೇಶದ ಜನಸಂಖ್ಯೆಯ 99.19% ಜನರನ್ನ ತಲುಪ್ತಾ ಅದ. 23 ಭಾಷೆಗಳೊಳಗ ಆಕಾಶವಾಣಿ ರೇಡಿಯೋ ಪ್ರಸಾರ ಆಗ್ಲಿಗತ್ತದ. ಸಣ್ಣ ಸಣ್ಣ ಗ್ರಾಮಗಳನ್ನೂ ತಲುಪುವಂತಹ ನಮ್ಮ ಆಕಾಶವಾಣಿ ಹಂಗಾಗಿನ ಎಲ್ಲ ಮನಗಳ ಮಾತಾಗ್ಯದ. ಈ ಸಂದರ್ಭದೊಳಗ ನಮ್ಮ ಆಕಾಶವಾಣಿ, ನಮ್ಮ ರೇಡಿಯೋ ಎಷ್ಟು ಪ್ರಸಿದ್ಧಿಯನ್ನ ಪಡ್ಕೊಂಡದ ಅಂಥೇಳಿ ತಿಳ್ಕೊಳ್ಳೋ ಆಸೆ ನಮಗೂ ಇರ್ತದಲ್ಲ. ಹೀಗಾಗಿ ಉಳಿದೆಲ್ಲ ಹಲೋ ಅಭಿಲಾಷಾ ಕಾರ್ಯಕ್ರಮಗಳೊಳಗ ನಿಮ್ಮ ಜೊತೆ ನಾವು ಮಾತುಗಳನ್ನು ಆಡಿರ್ತೀವಿ. ಆದ್ರೆ ಆಕಾಶವಾಣಿಯೊಳಗ ಕೆಲಸ ಮಾಡಿದಂತಹ ಮಹನೀಯರನ್ನ ಮಾತಾಡಿಸಿ ಇವತ್ತಿನ ವಿಶ್ವ ರೇಡಿಯೋ ದಿನವನ್ನು ಆಚರಿಸಬೇಕು ಅನ್ನೋದು ನನ್ನ ಹಂಬಲ. ಬರ್ರಿ ಹಂಗಂದ್ರ ಕೇಳ್ರಿ ಈ ವಿಶೇಷ ಅಭಿಲಾಷಾ ಕಾರ್ಯಕ್ರಮವನ್ನ. ಮಾನವತೆಯ ಮಂತ್ರ ಕೇಳು ಇದನ ಭೋವಾಣಿ. ನಾನು ಬಾಯಿ ನೀನು ಕಿವಿ, ಬಾನ ಕಡಲಲ್ಲಿ ತೇಲಿ ಬಿಟ್ಟ ಈ ನುಡಿಗೋಣಿ.
ಬಿಟ್ಟ ಈ ನುಡಿದೋಣಿ ಬಾನ ಕಡಲಲ್ಲಿ ತೇಲಿ ಬಿಟ್ಟ ಈ ಶ್ರೋತೃ ಬಾಂಧವರೇ, ನಾ ಈಗ ಹೇಳಲಿಕತ್ತಿದ್ದೆ, ವಿಶ್ವ ರೇಡಿಯೋ ದಿನದ ಸಂದರ್ಭದೊಳಗ ನಮ್ಮ ರೇಡಿಯೋ ಕೇಂದ್ರ ಅಂದ್ರೆ ಆಕಾಶವಾಣಿಯೊಳಗ ಕಾರ್ಯ ಮಾಡಿದಂತಹ ಹಿರಿಯರನ್ನ ಮಾತನಾಡಿಸಿ, ವಿಶ್ರಾಂತ ಅಧಿಕಾರಿಗಳನ್ನ ಮಾತನಾಡಿಸಿ ಈ ಸಂದರ್ಭದೊಳಗ ರೇಡಿಯೋ ಮಹತ್ವವನ್ನ ತಿಳಿದುಕೊಳ್ಳೋಣ ಅಂತ. ಈಗ ನನ್ನ ಜೊತೆಗೆ ಆಕಾಶವಾಣಿಯೊಳಗ ಉಪ ಮಹಾನಿರ್ದೇಶಕರಾಗಿ ನಿವೃತ್ತಿ ಹೊಂದಿರುವಂತಹ ಡಾಕ್ಟರ್ ಚೇತನ್ ನಾಯ್ಕ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಮಾಯಾ. ತಾವು ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಿರ್ಮಾಣ ಮಾಡಿ ಬರೀ ರಾಜ್ಯ ಅಷ್ಟೇ ಅಲ್ಲ, ರಾಷ್ಟ್ರ ಮಟ್ಟದೊಳಗ ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡವರು. ಒಂದಲ್ಲ ಎರಡಲ್ಲ, ಅನೇಕ ಕಾರ್ಯಕ್ರಮ ಸರಣಿಗಳನ್ನ ಮಾಡಿದವರು. ವಿಶ್ವ ರೇಡಿಯೋ ದಿನದ ಸಂದರ್ಭದೊಳಗ ನೀವು ಯಾವ ರೇಡಿಯೋ ಬಗೆಗಿನ ಮಾತುಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚ್ಕೋಬೇಕು ಅಂತೀರಿ? ಓಕೆ, ವಿಶ್ವ ರೇಡಿಯೋ ದಿನ ಈ ಶುಭ ಸಂದರ್ಭದಲ್ಲಿ ಅಸಂಖ್ಯ ರೇಡಿಯೋ ಕೇಳುಗರಿಗೆ ಹಾಗೂ ಬಾನುಲಿಯ ಪ್ರೋತ್ಸಾಹಕರಿಗೆ ನನ್ನ ಮನದಾಳದ ಹಾರ್ದಿಕ ಶುಭಾಶಯಗಳು. ಆತ್ಮೀಯರೇ, ಮಾಧ್ಯಮ ಕ್ಷೇತ್ರದೊಳಗ ಕಳೆದ ಸುಮಾರು 90 ವರ್ಷಗಳಿಂದ ತನ್ನದೇ ಆದಂತಹ ವಿಶಿಷ್ಟ ಹಾಗೂ ವಿಶೇಷ ಸಂಸ್ಕೃತಿಯಿಂದ ಜನಮಾನಸದ ಹೃದಯವನ್ನು ಗೆದ್ದಂತಹ ಬಾನುಲಿಗೆ ಇನ್ನೊಂದು ಮಾಧ್ಯಮ ಸರಿಸಾಟಿ ಆಗ್ಲಾರದು ಅಂತಂದ್ರ ಇದು ಅತಿಶಕ್ತಿಯ ಮಾತು ಆಗ್ಲಿಕ್ಕಿಲ್ಲ. ಕಾಲ ಕಾಲಕ್ಕೆ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಮೂಲಕ ಎಲ್ಲಾ ಸ್ತರದ ಜನರನ್ನ ಏಕಕಾಲದಲ್ಲಿ ತಲುಪುತ್ತಿರುವಂತಹ ರೇಡಿಯೋ ಇಂದಿಗೂ ತನ್ನ ಇರುವಿಕೆಯನ್ನ ಗಟ್ಟಿಗೊಳಿಸಿಕೊಂಡಿದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಈ ತತ್ವದ ಅಡಿಯಲ್ಲಿ ತನ್ನ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡು ಅಹರ್ನಿಶಿ ದೇಶದ ಉದ್ದಗಲಕ್ಕೂ ತನ್ನ ಸೇವೆಯ ಮೂಲಕ ಜನಪರ ಕಾರ್ಯಕ್ರಮಗಳಿಂದ ಸಮಾಜಮುಖಿಯಾಗಿರುವಂತಹ ರೇಡಿಯೋ ಜನರಿಗೆ ತುಂಬಾ ಹತ್ತಿರವಾದಂತಹ ಸಾಧನವಾಗಿದೆ. ನೂರಾರು ಖಾಸಗಿ ವಾಹಿನಿಗಳ ಪೈಪೋಟಿಯ ಮಾಧ್ಯಮದಲ್ಲೂ ಕೂಡ ತನ್ನ ವಿಶೇಷ ಕಾರ್ಯಕ್ರಮಗಳಿಂದ ಎತ್ತರದ ಸ್ಥಾನದಲ್ಲಿರುವಂತಹ ರೇಡಿಯೋ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿದೆ. ಶಾಸ್ತ್ರೀಯ ಸಂಗೀತ, ನಾಟಕ, ರೂಪಕ, ಹಳೆಯ ಸಿನಿಮಾ ಸಂಗೀತ, ಅಪರೂಪದ ಜಾನಪದ ಸಂಗೀತ, ಕೃಷಿ, ಮಹಿಳಾ ಕಾರ್ಯಕ್ರಮ, ಮಕ್ಕಳ ಯುವಕರ ಕಾರ್ಯಕ್ರಮಗಳನ್ನ ಹಗಲಿರಳು ಬಿತ್ತರಿಸುವಂತಹ ಈ ರೇಡಿಯೋಗೆ ಬೇರೆ ಯಾವ ಮಾಧ್ಯಮವೂ ಸರಿಸಾಟಿ ಆಗಲಾರದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂದಿನ ಈ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಯುಗದಲ್ಲಿ ನ್ಯೂಸ್ ಆನ್ ಏರ್ ಈ ಆಪ್ ಮುಖಾಂತರ ಜಗತ್ತಿನ ಯಾವ ಭಾಗದಲ್ಲಿಯೂ ಯಾವುದೇ ನಿಲಯದ ಕಾರ್ಯಕ್ರಮಗಳನ್ನ ನಾವು ಇವತ್ತು ಆಲಿಸಬಹುದಾಗಿದೆ. ಕೇಳುವ ಕಿವಿಗಳೇ ರೇಡಿಯೋದ ಜೀವನಾಡಿ. ಶ್ರೋತೃ ಹಾಗೂ ಬಾನುಲಿಯ ಸಂಬಂಧ ಅನವರತವಾದದ್ದು. ಇವೆರಡು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಒಂದು ಗಾಡಿಯ ಎರಡು ಚಕ್ರಗಳಿದ್ದ ಹಾಗೆ. ಒಂದನ್ನು ಅಗಲಿ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾ ಯಾವಾಗ ಹೇಳ್ತಿರ್ತೇನೆ, ಹೇಳುವ ಕಂಠಕ್ಕಿಂತ ಕೇಳುವ ಕಿವಿಗಳು ನಮ್ಗೆ ಬಹಳ ಮುಖ್ಯ ಅಂತೇಳಿ. ಹೀಗಾಗಿ ಕನ್ನಡದ ವರಕವಿ ಬೇಂದ್ರೆಯವರು ಹೇಳಿದ್ದು, ಓ ಶ್ರೋತ್ರಿಯೇನಿ ಓ ಶ್ರೋತಾರ ಕೇಳು, ಇದು ನಭೋವಾಣಿ ನಾನು ಬಾಯಿ ನೀನು ಕಿವಿ ಬಾನ್ ಕಡಲಲ್ಲಿ ತೇಲಿ ಬಿಟ್ಟ ಈ ನುಡಿದೋಣಿ. ಇದು ಎಂದೆಂದಿಗೂ ದಿಟವಾದ ಮಾತು. ವಿಶ್ವ ರೇಡಿಯೋದ ಈ ಸುಸಂದರ್ಭದಲ್ಲಿ ಬಾನುಲಿ ಇನ್ನೂ ಎತ್ತರಕ್ಕೆ ಬೆಳೆದು ಜನರ ಆಸೆ ಆಕಾಂಕ್ಷೆಗಳಿಗೆ ಸ್ಪಂದಿಸುವಂತಾಗಲಿ ಅಂತ ನಾನು ತುಂಬು ಹೃದಯದಿಂದ ಹಾರೈಸ್ತೇನೆ. ನಮಸ್ಕಾರ. ಡಾಕ್ಟರ್ ಚೇತನ್ ನಾಯ್ಕ್ ಅವರಿಗೆ ಧನ್ಯವಾದಗಳು. ಇದರ ಸಂದರ್ಭದೊಳಗ ಸರ್ ನಿಮಗೂ ಕೂಡ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು. ಧನ್ಯವಾದ ಮಾಯಾ. ನಿಮ್ಮ ಪ್ರೀತಿಯ ಗೀತೆಯೊಂದನ್ನು ಪ್ರಸಾರ ಮಾಡ್ತೀನಿ, ಕೇಳ್ರಿ ಸರ್. ಧನ್ಯವಾದ. ಓಕೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ.
ನಾವಾಡುವ ನುಡಿಯೇ ಕನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ ಗಂಧದ ಗುಡಿ, ಚಂದದ ಗುಡಿ ಶ್ರೀಗಂಧದ ಗುಡಿ. ಆಹಾ ಶ್ರೋತೃ ಬಾಂಧವರೇ, ಡಾಕ್ಟರ್ ಚೇತನ್ ನಾಯ್ಕ್ ಅವರು ನುಡಿಗಳನ್ನು ನೀವು ಇಷ್ಟೋ ತನಕ ಕೇಳಿದ್ರಿ. ಈಗ ಮತ್ತೊಬ್ಬ ವಿಶ್ರಾಂತ ಅಧಿಕಾರಿಗಳು ಸಿಯು ಬೆಳ್ಳಕ್ಕಿಯವರು ರಾಜ್ಯದ ಅನೇಕ ಕೇಂದ್ರಗಳೊಳಗ ಕಾರ್ಯಕ್ರಮ ಅಧಿಕಾರಿಗಳಾಗಿ ಕಾರ್ಯ ಮಾಡಿದವರು. ಆಕಾಶವಾಣಿ ಧಾರವಾಡ ಕೇಂದ್ರದೊಳಗ ಸಹಾಯಕ ನಿಲಯ ನಿರ್ದೇಶಕರಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದವರು. ಜನರ ಹತ್ತಿರ ರೇಡಿಯೋವನ್ನು ಮುಟ್ಟಿಸಿದವರು. ಅನೇಕ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳಿಗೂ ಕೂಡ ಭಾಜನರಾದವರು. ಈಗ ನನ್ನ ಜೊತೆಗಿದ್ದಾರೆ ಶ್ರೀ ಸಿಯು ಬೆಳ್ಳಕ್ಕಿಯವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತ ವಿಶ್ವ ರೇಡಿಯೋ ದಿನದ ಸಂದರ್ಭದೊಳಗ ನಮ್ಮ ಶ್ರೋತೃಗಳಿಗೆ ನಿಮ್ಮ ಯಾವ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತೀರಿ? ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ನಮ್ಮ ಎಲ್ಲ ನೆಚ್ಚಿನ ಶ್ರೋತೃಗಳಿಗೆ ನಾನು ಶುಭಾಶಯಗಳನ್ನು ತಿಳಿಸ್ತೇನೆ. ರೇಡಿಯೋ ಅಂದು ಇಂದು ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಹೆಚ್ಚು ವ್ಯಾಪ್ತಿ, ಅತಿ ಹೆಚ್ಚು ಜನರನ್ನ ತಲುಪುವ ಅತ್ಯಂತ ಶಕ್ತಿಯುತ ಜನಮಾಧ್ಯಮ. 1923-24ರಲ್ಲಿ ನಮ್ಮ ದೇಶದಾಗ ಪ್ರಾರಂಭವಾದ ಬಾನುಲಿ ಪ್ರಸಾರಕ್ಕೆ ಈಗ ಶತಮಾನದ ಸಂಭ್ರಮ. ಸ್ವಾತಂತ್ರ್ಯ ನಂತರ ಆಕಾಶವಾಣಿ ನಮ್ಮ ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಉಳಿಸುವಲ್ಲಿ ಹಾಗೂ ಮಾಹಿತಿ, ಶಿಕ್ಷಣ, ಮನೋರಂಜನೆ ನೀಡಿ ಕೋಟ್ಯಾಂತರ ಜನರ ಜೀವನವನ್ನು ಕಟ್ಟುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದೆ. ಆದ್ರೆ ಇಂದು ಜಗತ್ತು ಅತಿ ವೇಗದಲ್ಲಿ ಬದಲಾಗ್ತಾ ಇದೆ. ವಿಶೇಷವಾಗಿ 1992ರಿಂದ ಬದಲಾವಣೆ ತೀವ್ರ ಗತಿಯನ್ನ ತಲುಪಿದೆ. ಇನ್ನು ಮಾಧ್ಯಮ ಜಗತ್ತಂತೂ ಊಹೆಗೂ ಮೀರಿ ಬದಲಾವಣೆ ಹೊಂದಿದೆ. ರೇಡಿಯೋ ಇಂದು ಹೊರಳು ಹಾದಿಯಲ್ಲಿ ಇದೆ. ಅಟ್ ದ ಕ್ರಾಸ್ ರೋಡ್ಸ್ ಅಂತೀವಲ್ಲ ಸರ್. ಹೌದು, ಬದಲಾವಣೆ ಅಗತ್ಯವಾದ ರೀತಿಯಲ್ಲಿ ಅದು ಬದಲಾಗಲಿಲ್ಲ ಅಂತ ಅನಿಸ್ತಾ ಇದೆ. ಅದರ ವಿರಾಟ ದರ್ಶನ ಆಗಲಿಲ್ಲ ಅಂತ ಅನಿಸ್ತದೆ. ಬಹಳಷ್ಟು ಮಾಧ್ಯಮ ತಜ್ಞರು ಹೇಳ್ತಾರೆ ರೇಡಿಯೋ ಇಸ್ ಟೆರಿಬಲಿ ನೆಗ್ಲೆಕ್ಟೆಡ್ ಅಂಡ್ ಅಂಡರ್ ಯುಟಿಲೈಸ್ ಅಂತ ಹೇಳ್ತಾರೆ. ಆಕಾಶವಾಣಿ ಮೂಲಭೂತವಾಗಿ ಸಾರ್ವಜನಿಕ ಸೇವಾ ಪ್ರಸಾರಕ್ಕೆ ಮೀಸಲಾದ ಮಾಧ್ಯಮ ಅನ್ನೋದನ್ನ ನಾವು ಗಮನದಲ್ಲಿಡ್ಬೇಕು. ಇಂತಹ ಸಮರ್ಥ, ವಿಶ್ವದಲ್ಲಿಯೇ ಅತಿ ದೊಡ್ಡ ಪ್ರಸಾರ ಜಾಲವನ್ನ ಹೊಂದಿರುವ ಬಾನುಲಿಯನ್ನ ಹೇಗೆ ಬಳಸಬೇಕು ಮತ್ತೆ ಅದರ ಬಳಕೆ ಹೇಗೆ ಮಾಡಬೇಕು ಅನ್ನೋ ಬಗ್ಗೆ ಸಾಕಷ್ಟು ಚರ್ಚೆ ಮತ್ತು ಸಂಶೋಧನೆಗಳು ನಡೀತಾ ಇಲ್ಲ ಅಂತ ನನಗನ್ಸ್ತಾ ಇದೆ. 140 ಕೋಟಿ ಜನರಿಗೆ ಅಗತ್ಯವಾದ ಮಾಹಿತಿ, ಶಿಕ್ಷಣ, ಮನೋರಂಜನೆಯನ್ನು ತಲುಪಿಸುವ ಸಾಮರ್ಥ್ಯ ಇರುವ ಬಾನುಲಿ ಉಳಿಯಬೇಕಾಗಿದೆ, ಬೆಳೆಯಬೇಕಾಗಿದೆ. ಇದಕ್ಕೆ ಸರ್ಕಾರ ಹೆಚ್ಚು ಪ್ರಾಶಸ್ತ್ಯ ನೀಡಬೇಕಾಗಿದೆ. ವಿಶೇಷವಾಗಿ ಆಕಾಶವಾಣಿ ಜನ ಮಾಧ್ಯಮವಾಗಿರುವುದರಿಂದ ಜನ ಸಹ ಇತ್ತ ಗಮನ ಹರಿಸಬೇಕಾಗಿದೆ. ಕವಿ ಪುತಿನ ಅವರು ಹೇಳಿದ ಹಾಗೆ ನಾಡು ನಾಡಿ ಬಯಸುವಂತ ನಾಡಿನುಡಿಯ ಬಾನುಲಿ ಇದು ಉಳಿಯಲಿ, ಬೆಳೆಯಲಿ ಎಂಬುದು ಎಲ್ಲ ಶ್ರೋತೃಗಳ ಒಕ್ಕೊರಲಿನ ಹಾರೈಕೆಯಾಗಿದೆ. ಸರ್, ನಿಮ್ಮ ಕಾರ್ಯಕ್ರಮಗಳು ಜನರಿಗೆ ತಲುಪಿದ ಬಗ್ಗೆ ನಿಮ್ಗ ಏನನ್ನಿಸ್ತದ? ಒಂದು ವಿಷಯ, ಈಗ ನಾವೇನು ಸತಿ ಇಷ್ಟೆಲ್ಲ ಮಾಧ್ಯಮಗಳು ಬಂದ್ರು ನಾವೇನ್ ತಿಳ್ಕೊಂಡೇವಿ, ಒಂದು ರಿಮೋಟ್, ಒಂದು ಮೊಬೈಲ್ ಹಿಡ್ಕೊಂಡ್ಬಿಟ್ಟು ಎಲ್ಲಾ ವಿಷಯ ನಾವು ತಿಳ್ಕೊಳ್ತೀವಿ ಅಂತ. ನನಗ್ ತಿಳಿದ ಮಟ್ಟಿಗೆ ಜನರಿಗೆ ಇವತ್ತಿಗೂ ಬಹಳಷ್ಟು ಮಾಹಿತಿ, ವಿಶೇಷವಾಗಿ ಮಾಹಿತಿ ಮತ್ತು ಶಿಕ್ಷಣ ಬೇಕಾಗಿದೆ. ಇದನ್ನು ತಲುಪಿಸುವಲ್ಲಿ ಆಕಾಶವಾಣಿ ಬಹಳ ಮಹತ್ತರ ಪಾತ್ರವನ್ನು ವಹಿಸ್ತಾ ಇದೆ. ವಿಶೇಷವಾಗಿ ಈ 2-way ಕಮ್ಯುನಿಕೇಶನ್ ಅಂತ ಹೇಳಿದ್ರೆ ನಾವು ನಮ್ಮ ಫೋನ್ ಪ್ರೋಗ್ರಾಮ್ ಆಗಿರ್ಬೋದು, ಪತ್ರ ಬೇಸ್ಡ್, ಲೆಟರ್ ಬೇಸ್ಡ್ ಪ್ರೋಗ್ರಾಮ್ಸ್ ಆಗಿರ್ಬೋದು. ಅದರಿಂದ ನಾವು ಕಂಡ್ಕೊಂಡಿದ್ದು ಏನಂದ್ರೆ ಜನರಿಗೆ ಬಹಳಷ್ಟು ಮಾಹಿತಿ, ಶಿಕ್ಷಣ ಬೇಕಾಗಿದೆ. ಹೌದು ನಾವೇನಾಗ್ಬಿಟ್ಟಿದೆ, ಅವ್ರು ನಾವೆಲ್ಲ ಮನೋರಂಜನೆ ಹೊಳೆಯಲ್ಲಿ ತೇಲಿ ಹೋಗ್ಬಿಡ್ತಾ ಇದೆ. ಇದೇ ಮಾಧ್ಯಮ ಅನ್ನೋಂಗಾಗಿದೆ. ಅಂದ್ರ ಮನೋರಂಜನೆಯ ಜೊತೆಗೆ ಮಾಹಿತಿ, ಶಿಕ್ಷಣ, ಅದ್ರ ಬಗ್ಗೆ ಕೂಡ ನಾವು ಗಮನ ಕೊಡಬೇಕಾಗಿದೆ. ಇನ್ನೊಂದು ಕಾರ್ಯಕ್ರಮಗಳನ್ನ ನಾವು ಒಂದೇ ಹೇಳ್ತೀವಿ ಈಗ, ಇನ್ಫೋಟೈನ್ಮೆಂಟ್ ಅಂಡ್ ಎಡ್ಯುಟೈನ್ಮೆಂಟ್ ಅಂತ. ಹೌದು, ಅದಕ್ಕೆ ಮಾಹಿತಿ ಮತ್ತು ಇದ್ರದ್ದು ಮನೋರಂಜನೆ ಲೇಪಿತವಾಗಿದ್ರೆ ಜನರನ್ನು ಹೆಚ್ಚಿಗೆ ತಲುಪಿಸೋ ಸಾಧ್ಯ ಆಗ್ತಾ ಇದೆ. ಧನ್ಯವಾದಗಳು ಸರ್. ಆ ದಿಸೆಯಲ್ಲಿ ಆಕಾಶವಾಣಿ ಧಾರವಾಡದಲ್ಲಿ ಬಹಳಷ್ಟು ಅಂತ ಕಾರ್ಯಕ್ರಮಗಳು ಪ್ರಸಾರ ಆಗ್ಯಾವ. ಆಮೇಲೆ ಇನ್ನೊಂದು ವಿಶೇಷವಾಗಿ ಇಲ್ಲಿ ಪೊಟೆನ್ಶಿಯಲ್ ಬಾಳ ಇದೆ. ಸಾವಿರಾರು ಗಟ್ಟಲೆ ಜನಪದ ಕಲಾವಿದರು, ಶಾಸ್ತ್ರೀಯ ಸಂಗೀತ, ಬಹಳ ಶ್ರೀಮಂತವಾದ ಜನಪದ ಸಂಸ್ಕೃತಿ. ಹೌದು, ಬಹಳ ಶ್ರೀಮಂತವಾಗಿದೆ. ಈ ದೇಶದಲ್ಲಿನ ಧಾರವಾಡ ಒನ್ ಆಫ್ ದಿ ಟಾಪ್ ಮೋಸ್ಟ್ ಸ್ಟೇಷನ್ಸ್. ಇವತ್ತಿನ ಬಹಳ ಹೆಮ್ಮೆಯಿಂದ ಹೇಳ್ತೇನೆ.
ಯಾವುದೇ ಇದು. ಆಮೇಲೆ ಮೊದಲೇನು ನಮ್ಮ ಸ್ವಾತಂತ್ರ್ಯ ನಂತರ ಬಂದ ಕೆಲವೇ ಪೆರಲೆಂಟ್ ಸ್ಟೇಷನ್ ಧಾರವಾಡ ಬಂದು, ನಿಮ್ಗೆ ತಿಳಿದಿರ್ಬೋದು. ನಮ್ಮ ಬೆಂಗಳೂರು ಸ್ಟೇಷನ್, ನಮ್ಮ ಧಾರವಾಡ ಸ್ಟೇಷನ್ ಬಂದು 5 ವರ್ಷದ ನಂತರ ಬಂತು. ಹೌದು ಹೌದು. ಸ್ವಾತಂತ್ರ್ಯ ನಂತರ ಪ್ರಸಾರದಲ್ಲಿ ನಿರತವಾದ ಮೊಟ್ಟ ಮೊದಲನೇ ಸ್ಟೇಷನ್ ಇದಾಗಿದೆ. ಹೌದು ಸರ್. ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ತಮಗೂ ಕೂಡ ಶುಭಾಶಯಗಳು. ಧನ್ಯವಾದ. ಇಷ್ಟೊತ್ತು ನೀವು ಮಾಹಿತಿ ಹಂಚಿಕೊಳ್ಳೋದಕ್ಕೆ, ಮಾತಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೂ ಧನ್ಯವಾದಗಳು. ನಮಸ್ತೆ ಸರ್. ನಮಸ್ತೆ ಸರ್. ಇಷ್ಟೊತ್ತು ಸಿಯು ಬೆಳ್ಳಕ್ಕಿ ಅವರ ಮಾತುಗಳನ್ನು ಕೇಳಿದ್ರಿ. ಇನ್ನು ಮತ್ತೊಬ್ಬ ವಿಶ್ರಾಂತ ನಿಲಯ ನಿರ್ದೇಶಕರು, ಸಹಾಯಕ ನಿಲಯ ನಿರ್ದೇಶಕರಾಗಿ ಕಾರ್ಯ ಮಾಡಿದಂತಹ ಶ್ರೀ ಸತೀಶ್ ಪರ್ವತಿಕರ್ ಅವರು ಈಗ ನನ್ನ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ವಿಶ್ವ ರೇಡಿಯೋ ದಿನದ ಸಂದರ್ಭದೊಳಗ ತಾವು ನಮ್ಮ ಶ್ರೋತೃಗಳೊಂದಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿವಸ ನಿಜವಾಗ್ಲೂ ನಾವೆಲ್ಲರೂ ಸಂತೋಷ ಪಡ್ಲೇಬೇಕಾಗಿರುವಂತ ದಿವಸ. ಎಲ್ಲಾ ರೇಡಿಯೋ ಕೇಳುಗರಿಗೆ ಮೊದಲು ನಾನು ಶುಭಾಶಯಗಳನ್ನು ತಿಳಿಸ್ತೀನಿ. ಮೊದಲಿಗೆ ಅವರಿಗೆ ಶುಭಾಶಯಗಳನ್ನ ತಿಳಿಸೋದು ಯಾಕಂದ್ರ ಅವರ ನಮ್ಮ ದೇವರು ಅಂತ ಹೇಳ್ತಿರ್ತೀವಲ್ಲ ಅಂತ. ರೇಡಿಯೋ ಇವತ್ತೂ ಪ್ರಸ್ತುತ ಅದ, ನಾಳಿನೂ ಇರ್ತದ, ಹಿಂದಿನೂ ಇತ್ತು ಅನ್ನೋದಕ್ಕ ಸಾಕಷ್ಟು ಉದಾಹರಣೆಗಳವ. ಅದಕ್ಕೆ ರೇಡಿಯೋ ಇಂದಿಗೂ ಪ್ರಸ್ತುತ ಅದ ಮತ್ತೆ ಇವತ್ತೂ ಅದು ಅಗತ್ಯ ಅದ ಅಂತನೂ ಹೇಳ್ಬೇಕು. ಏನಿದು ಮಾಹಿತಿ, ಮನೋರಂಜನೆ, ಶಿಕ್ಷಣ ಅಂತ ಹೇಳಿ ನಮ್ಮ ಹಿಂದಿನ ಸಂಸ್ಥಾಪಕರು ಮಾಡಿದ ಉದ್ದೇಶ ಏನಿತ್ತಲ್ಲ ಅದು ನಿಜವಾಗ್ಲೂ ಮೆಚ್ಚಲೇಬೇಕಾಗಿರುವಂತದ್ದು. ಅದು ಇಂದಿನವರೆಗೂ ಮುಂದಿನವರೆಗೂ ಅದು ಅಗತ್ಯ ಅದ ಅಂತ. ಯಾಕಂದ್ರ ರೇಡಿಯೋದೊಳಗ ನಾವು ಮಾಹಿತಿಯನ್ನ ಕೊಡ್ತೀವಿ, ಮನೋರಂಜನೆಯನ್ನ ಕೊಡ್ತೀವಿ, ಶಿಕ್ಷಣನ ಕೊಡ್ತೀವಿ. ಇವತ್ತಿನ ಸ್ಪರ್ಧಾ ಯುಗದೊಳಗ ಕೆಲವು ರೇಡಿಯೋ ಖಾಸಗಿ ಚಾನೆಲ್ಗಳು ಬರೀ ಮನೋರಂಜನೆ ಮಾತ್ರನ ಉದ್ದೇಶ ಇಟ್ಕೊಂಡು ಇಲ್ಲ ಕಮರ್ಷಿಯಲ್ ಉದ್ದೇಶ ಇಟ್ಕೊಂಡು ಮಾಡ್ತಾ ಇರುವಂತ ಕಾರ್ಯಕ್ರಮಗಳನ್ನ ನಾವು ಕಾಣ್ಕೊಡ್ತೀವಿ. ಆದ್ರೆ ನಮ್ಮ ಆಕಾಶವಾಣಿ ಒಳಗೆ ನಾವು ಈ 3 ಉದ್ದೇಶಗಳಿಂದ ಇವತ್ತಿನವರೆಗೂ ನಾವು ಜನರನ್ನ, ನಮ್ಮ ಕೇಳುಗರನ್ನ ತಲುಪಲಿಕ್ಕೆ ಸಾಧ್ಯ ಆಗ್ಯದ ಅಂತ ಹೇಳ್ಬೋದು. ನಾವು ಮಾಡಿರುವಂತ ಈ ಒಂದು ಸೇವಾ ಅವಧಿ ನಿಜವಾಗ್ಲೂ ನಮಗೊಂದು ಹೆಮ್ಮೆ ಅದ, ಗರ್ವ ಅದ ಮತ್ತು ಸಂತೋಷನೂ ಅದ. ಪರ್ವತಿಕರ್ ಸರ್, ನೀವು ಹೆಚ್ಚಾಗಿ ಈ ದ್ವಿಮುಖ ಸಂವಹನದ ಕಾರ್ಯಕ್ರಮಗಳು ಅಂದ್ರೆ ನೇರ ಫೋನಿನ ಕಾರ್ಯಕ್ರಮಗಳನ್ನ ಮಾಡಿದವರು, ನಿಮ್ಗೆ ಆ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಹೌದು, ಇಲ್ಲ ನಿಜವಾಗ್ಲೂ ಅದು ಒಂದು ನನಗೆ ಅದೇ ಅನಿಸ್ತಾ ಇತ್ತು. ಅಂದ್ರೆ ನೇರವಾಗಿ ನಾವು ಕೇಳುಗರನ್ನ ಮಾತಾಡ್ಬಿಟ್ವಿ ಅಂದ್ರ ಎಷ್ಟು ನಮಗ ಅವ್ರಿಗೆ ಒಂದು ಸಂಪರ್ಕ ಸಂಬಂಧ ಇರ್ತದಲ್ಲ ಅನ್ನೋದಂಥದ್ದು. ಅಂದ್ರೆ ಬರೀ ನಾವು ಮಾತಾಡ್ಲಿಕ್ಕೆ ನಮ್ ಸಮಾಜ ಪರಿವರ್ತನೆ ಆಗ್ಬೇಕು, ನಮ್ ಸಮಾಜ ಬೆಳಿಬೇಕು, ನಮ್ ಸಮಾಜ ಅಭಿವೃದ್ಧಿ ಹೊಂದ್ಬೇಕು, ಏಳಿಗೆ ಆಗ್ಬೇಕು ಅಂತ ಹೇಳಿ ಬರೀ ಏನ್ ಮಾತಾಡ್ತಿದ್ವಲ್ಲ ಆ ಮಾತಾಡುದು ಅದು ಒಂದ್ ಬರೀ ಹೇಳೋ ಮಾತಿಗೆ, ಆದ್ರೆ ರೇಡಿಯೋ ನಿಜವಾಗ್ಲೂ ಅದನ್ನ ಮಾಡಿ ತೋರಿಸ್ತದ ಅಂತ ಹೇಳ್ಬೇಕು. ಯಾಕಂದ್ರ ಇವತ್ತಿನ ಅವಧಿ ಒಳಗ ರೇಡಿಯೋ ಯಾರ್ ಕೇಳ್ತಾರ ಅನ್ನೋರಿಗೆ ನಾವು ಪ್ರಸಾರ ಮಾಡ್ತಾ ಇರುವಂತ ನಮ್ಮ ಇತ್ತೀಚಿನ ಎಷ್ಟೋ ಕಾರ್ಯಕ್ರಮಗಳು ಸಾಕ್ಷಿಯಾಗಿವೆ, ಉದಾಹರಣೆ ಆಗಿವೆ. ನೀವು ಇದೇ ಈಗ 11 ಗಂಟೆಗೆ ಪ್ರಸಾರ ಮಾಡಿರುವಂತ ಕೇಳು ಗೆಳತಿ ಕಾರ್ಯಕ್ರಮನ ಇರ್ಬೋದು. ನಾವು ಪ್ರಾರಂಭದೊಳಗ ಅದನ್ನ ಮಾಡಿದಾಗ ಎಷ್ಟು ಉತ್ತರ ಕರ್ನಾಟಕದ ಹೆಣ್ಮಕ್ಳಿಗೆ ಇದು ಮುಂದ್ ಭಾಗವಹಿಸ್ಲಿಕ್ಕೆ ಬರುವಂತದ್ ಅವಕಾಶ ಆಗ್ಲಿ ಅಂತ ಮಾಡಿದ್ವಿ. ಆದ್ರೆ ಅವಾಗ ಅವ್ರು ಕೆಲವರೇ ಮಾತಾಡ್ತಿದ್ರು, ಮಾತಾಡ್ಲಿಕ್ಕೆ ಹೆದರ್ತಿದ್ರು, ಮಾತಾಡ್ಲಿಕ್ಕೆ ಸಿಕ್ಕ್ರ ಅವ್ರಿಗೆ ವಿಷಯ ಗೊತ್ತಿರ್ತಿದ್ದಿಲ್ಲ. ಇಲ್ಲ ತಮ್ಮ ಮನೆಯೊಳಗಿನ ಗಂಡ್ಮಕ್ಳ ಕಡೆ ಕೊಟ್ಟು ಅದನ್ನ ನಮಗ ಕನೆಕ್ಷನ್ ತಗೊಂಡು ಮಾತಾಡ್ತಾ ಇದ್ರು. ಇವತ್ತಿನ ಕಾರ್ಯಕ್ರಮ ಕೇಳಿದಾಗ ಎಷ್ಟು ಹೆಣ್ಮಕ್ಳು ನೇರವಾಗಿ ಅವರು ಮನೆಯೊಳಗ ಕೂತು ಅಡ್ಗಿ ಮಾಡ್ಕೊಳ್ತ ಹೊಲದೊಳಗ ಇದ್ದು ಮಾತಾಡ್ಲಿಕ್ಕತ್ತಾರಂದ್ರ ಅದು ಒಂದು ಅವರ ಒಂದು ಏಳಿಗೆ ಅಥವಾ ಡೆವಲಪ್ಮೆಂಟ್ ಅಥವಾ ಅವ್ರದೊಂದು ಧೈರ್ಯ ನಾವು ಮೆಚ್ಚಲೇಬೇಕು. ಈ ವಿಷಯದೊಳಗೆ ರೇಡಿಯೋ ಕಾಂಟ್ರಿಬ್ಯೂಟ್ ಮಾಡ್ತದನ್ಲೇ ಬೇಕಾಗಿರುವಂತದ್ದು. ರೇಡಿಯೋದ ಕೊಡುಗೆ ಬಹಳ ಮಹತ್ವದ್ದು ಅಂತೀರಿ ಸರ್. ಈಗ ಓತಪ್ರೋತವಾಗಿ ಹರಿದು ಬರುವಂತಹ ಕರೆಗಳು
ನಂದು ತಗೊಂಡಿಲ್ಲ ಅಂತ ಹೇಳಿ ಜಗಳಾಡ್ತಾರ ನಮ್ಮ ಶ್ರೋತೃಗಳು. ಹಂಗ ಬಹಳಷ್ಟು ಕರೆಗಳನ್ನ ಮಾಡ್ತಾರ. ಅಂದ್ರೆ ನಮ್ಮ ಕಾರ್ಯಕ್ರಮದೊಳಗ ಅವರು ಕೂಡ ನೇರವಾಗಿ ಭಾಗವಹಿಸ್ತಾ ಇದ್ದಾರೆ. ಅಂತಹ ಅನೇಕ ಕಾರ್ಯಕ್ರಮಗಳನ್ನ ಮಾಡಿರಿ. ನೀವು ಕೂಡ ಇವತ್ತು ನಿಮ್ಮ ಅನಿಸಿಕೆಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಅದಕ್ಕಾಗಿ ಧನ್ಯವಾದಗಳು. ನಿಮ್ಮ ಯಾವ ಪ್ರೀತಿಯ ಗೀತೆಯನ್ನ ಪ್ರಸಾರ ಮಾಡ್ಲಿ ಸರ್? ಈಗ ನೋಡಿ, ನಾವು ಹೊಸಪೇಟೆ ಆಕಾಶವಾಣಿ ಒಳಗಿದ್ದಾಗ ಹಂಪಿ ಉತ್ಸವ ಮಾಡ್ತಾ ಇದ್ವಿ, ನೇರ ಪ್ರಸಾರ ಮಾಡ್ತಾ ಇದ್ವಿ. ಅದು ಕೊನೆಗೆ ಸೌಂಡ್ ಅಂಡ್ ಲೈಟ್ ಡ್ರಾಮಾ ಮಾಡಿರುವಾಗ ಒಂದು ಕೊನೆ ಹಾಡ ಹಾಸ್ತಿದ್ರು. ಅದು ನಮ್ಮ ಮನಸ್ಸೊಳಗ ತುಂಬಾ ಪ್ರಭಾವ ಬೀರಿತ್ತು. ನಾವು ಎಲ್ಲಾರು ಜೊತೆಯಾಗಿ ಎಲ್ಲಾರು ಅದ್ರೊಳಗ ನೃತ್ಯ ಮಾಡ್ತಿದ್ವಿ ಕೊನೆ ಗಳಿಗೆಗೆ. ಅದು ಬಹುಶಃ ಒಂದು ಸಿನಿಮಾ ಕಥೆಯ ಬೆಳ್ಳಿ ಬೆಳಕು ಮೂಡಿದೆ ಅನ್ನುವಂತ ಹಾಡು ನನಗೆ ಇವತ್ತಿನವರೆಗೂ ಹಚ್ಚಿದ್ರೆ ಮತ್ತೆ ರೇಡಿಯೋ ನೆನಪು ಬಹಳ ಮರುಕಳಿಸ್ತದಂತ ಅನ್ಬಹುದು. ಮತ್ತೊಮ್ಮೆ ನಮ್ಮ ಕೇಳುಗರಿಗೆ ಮತ್ತೆ ನಿಮ್ಗೆಲ್ಲರಿಗೂ ಶುಭಾಶಯಗಳನ್ನ ಹೇಳಿ, ರೇಡಿಯೋಕ್ಕ ಇನ್ನೂ ಮುಂದ ಹಲವಾರು ಇನ್ನು ಹೊಸತನದ ದಿನಗಳು ಅವ ಅಂತ ನಾವು ನೀವೆಲ್ಲರೂ ಈ ಸಂದರ್ಭದೊಳಗೆ ಆಶಾ ಮಾಡೋಣ. ನಮಸ್ಕಾರ. ಇಷ್ಟು ವಿಷಯಗಳನ್ನ ಹಂಚಿಕೊಂಡದಕ್ಕೆ ಧನ್ಯವಾದ ಸರ್. ನಿಮ್ಮ ಪ್ರೀತಿಯ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಸಂಗೀತ ಮತ್ತು ಜನಪದ ಸಂಗೀತ ಈ ವಿಭಾಗದೊಳಗ ಸಾಕಷ್ಟು ಕೇಂದ್ರಗಳೊಳಗ ಕಾರ್ಯ ಮಾಡಿದಂತಹ ಶ್ರೀ ಚನ್ನಪ್ಪ ಬೆಂಗೇರಿ ಅವರು ಇವತ್ತ ನನ್ನ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ವಿಶ್ವ ರೇಡಿಯೋ ದಿನದ ಸಂದರ್ಭದೊಳಗ ತಮಗ ಶುಭಾಶಯಗಳು. ತಮಗೂ ಮತ್ತು ಎಲ್ಲಾ ಕೇಳುಗರಿಗೂ ನನ್ನ ಪರವಾಗಿ ದೊಡ್ಡ ಶುಭಾಶಯಗಳು. ಇವತ್ತ ನಮ್ಮ ಶ್ರೋತೃಗಳು ನಿಮ್ಮ ಮಾತುಗಳನ್ನ ಕೇಳಬೇಕು ಅಂತಾರೆ. ಆಕಾಶವಾಣಿ ಧಾರವಾಡ ಆಗಿರಬಹುದು ಅಥವಾ ರೇಡಿಯೋ ಆಗಿರಬಹುದು, ಒಟ್ಟಾರೆ ಈ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಮೊದಲನೇದಾಗಿ ಮನುಷ್ಯ ಆದದ್ದು ಆಕಾಶವಾಣಿಯಿಂದ. ಮತ್ತ ನಮ್ಮ ಈ ಒಂದು ಕೇಳುಗರು ಏನದಾರಲ್ಲ, ಕೇಳುಗರು ಅಂತಂದ್ರ ನಾನು ಹೇಳೋದು ಎಸ್ಪೆಷಲಿ ನಾನು ಜನಪದ ಸಂಗೀತದೊಳಗ ನಂದು ಬಹಳ ರುಚಿ. ನಾನ್ ಹಳ್ಳಿವಾಡದಿಂದ ಬಂದುದ್ರಿಂದ ನನಗ ಜನಪದ ಸಂಗೀತದೊಳಗ ಅಲ್ಲಿ ಕೇಳಿ ನನಗ ಅದ್ರದ ಅಭಿರುಚಿ ಇತ್ತು. ಇಲ್ಲಿಗೆ ಬಂದ ಮ್ಯಾಲ ನಾನು ಸ್ವರ್ಗದಾಗ ಬಂದ್ ಬಿದ್ದಂಗ ಆಯ್ತು. ಅಂದ್ರ ಆ ತುಪ್ಪದಾಗ ಕಡುಬು ಜಾರಿ ಬಿದ್ದಂಗ ಆಯ್ತು ನಂದಂತೂ. ಆಮೇಲಿಂದ ಹೇಳ್ಬೇಕು ಅಂತಂದ್ರ ಬಹುಶಃ ಈ ಒಂದು ಈ ಸಾಂಸ್ಕೃತಿಕ ಜಗತ್ತು ಉಳಿದದ್ದನ ಆಕಾಶವಾಣಿಯಿಂದ ಅಂತಂದು ನನ್ನ ಅಭಿಪ್ರಾಯದೊಳಗೆ ಹೇಳ್ಬೇಕು ಅಂತಂದ್ರ. ಯಾಕಂದ್ರೆ ಇವತ್ತಿನ ದಿವಸ ಈ ಜಾನಪದ ಸಂಗೀತನ ಯಾರು ಅಷ್ಟೊಂದ್ರ ಮಟ್ಟಿಗೆ ಮದ್ವಿ ಒಳಗ ಒಂದಿಟ್ಟೇನು ಹಸತಾರ ಅನ್ನೋದನ್ನ ಬಿಟ್ರೆ ಉಳಿದ ಕಡೆಗೆ ಎಲ್ಲಿ ಬಹಳ ಕಡಿಮೆ ಹೋಗ್ಬಿಟ್ಟದ. ಅಂತಾದ್ರೊಳಗ ನಮ್ಮ ಧಾರವಾಡ ಆಕಾಶವಾಣಿಯಿಂದ 64 ಪ್ರಕಾರದ ಜನಪದ ಸಂಗೀತದ ಪ್ರಕಾರಗಳದಾವ್ರಿ. ಪಾರಿಜಾತ, ಸಣ್ಣಾಟ, ದೊಡ್ಡಾಟ, ಸಂಪ್ರದಾಯದ ಪದ, ಆಮೇಲಿಂದ ಇವು ಚೌಡ್ಕಿ ಪದ, ಆಮೇಲಿಂದ ಗೊಂದಲಿಗರ ಪದ. ಏನ್ ಅದನ್ನ ಒಂದ ಎರಡ ಹೇಳ್ಬೇಕಾದದ್ದು ಶ್ರೀಕೃಷ್ಣ ಪಾರಿಜಾತ, ಸಂಗ್ಯಾ ಬಾಳೆ ಇವೆಲ್ಲಾನು ಕೇಳಕ್ ಹತ್ತಿ ಬಿಟ್ರ ನಿಜವಾಗ್ಲೂ ಹೇಳ್ತೇನೆ ಗಂಧರ್ವ ಲೋಕದೊಳಗೆ ಇದ್ದಂತ ಅನುಭವ ಆಗ್ತದ. ಹೌದು, ಆ ಜನಪದ ಸಂಗೀತ ವಿಭಾಗದೊಳಗ ತಾವು ಕಾರ್ಯ ಮಾಡಿರಿ ಸರ್. ಆ ಸಿಹಿಯನ್ನ ಉಂಡವರು ನೀವು ಜನಪದ ಸಂಗೀತದ್ದು. 100% ಉಂಡಿನ್ರಿ ನಾನು. ಈಗಲೂ ಖುಷಿ ಅದ ನನಗ. ಹೌದು, ಮಾತಾಡ್ಲಿಕ್ಕೆ ಇನ್ನೂ ಬಹಳ ಅದ ಸರ್. ಆದ್ರ ನಿಮ್ಮ ಮೆಚ್ಚಿನ ಅಂದ್ರೆ ಇವತ್ತು ಹಾಡು ಹಕ್ಕಿಯಾಗಿ ಜನಪದ ಸಂಗೀತದ ಅಮರ ಲೋಕದೊಳಗ ಲೀನರಾದಂತಹ ಸುಕ್ರಿ ಬೊಮ್ಮಗೌಡ ಅವರ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನಿಮ್ಮ ಮಾತುಗಳನ್ನ ಹಂಚಿಕೊಂಡ್ರಿ, ಅದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಸರ್. ಮನೆ ಮಾದೇವೂರಯ ತಾನೇ
ಚಾಮೇಲೆ ಬೊಮ್ಮೆ ಎಲ್ಲ ಪಡೀದಾರೋ ಮಾಧವರಾಯ ತಾನೇ ಮೊದಲೇಲೆ ಹುಟ್ಟಿ ಕಂಡೆ ಸ್ವಾಮಿಲಿ ಭೂಮಿ ಎಲ್ಲ ಪಡೀದಾರೋ. ಶ್ರೋತೃ ಬಾಂಧವರೇ, ಹಿರಿಯ ಉದ್ಘೋಷಕರಾಗಿ ಕಾರ್ಯ ಮಾಡಿ ನಿವೃತ್ತಿ ಹೊಂದಿರುವಂತಹ ಶ್ರೀ ಹೇಮಂತ್ ಕುಮಾರ್ ಬೆಳ್ಳಿ ಅವರು ಇವತ್ತ ನನ್ನ ಜೊತೆಗಿದ್ದಾರೆ. ವಿಶ್ವ ರೇಡಿಯೋ ದಿನದ ಸಂದರ್ಭದೊಳಗ ಬೆಳ್ಳಿಯವರೇ ನಮಸ್ಕಾರ. ತಮ್ಗ ನಮಸ್ಕಾರ. ಮಾಯವರೇ ನಮಸ್ಕಾರ. ನಮ್ಮ ಸಾಕಷ್ಟು ಶ್ರೋತೃಗಳು ನಿಮ್ಮ ಧ್ವನಿಗೆ ಒಂದು ನಮೂನಿ ಫಿದಾ ಆಗ್ಬಿಟ್ಟವರು. ಎಷ್ಟೋ ಸಲ ಕೇಳ್ತಿರ್ತಾರೆ ಎಲ್ಲಿದ್ದಾರೆ ಬೆಳ್ಳಿಯವರು ಅಂತ. ಹೇಳ್ರಿ, ಇವತ್ತು ನಿಮ್ಮ ಧ್ವನಿಯನ್ನ ಹಂಚ್ಕೊಳ್ರಿ, ರೇಡಿಯೋದ ಬಗ್ಗೆ ಮಾತಾಡ್ರಿ. ಖಂಡಿತ ಖಂಡಿತ ಖಂಡಿತ. ವಿಶ್ವ ರೇಡಿಯೋ ದಿನದ ಸಂದರ್ಭದಲ್ಲಿ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಶುಭಾಶಯಗಳು. ಎಲ್ಲರೂ ಈಗಾಗಲೇ ಶುಭಾಶಯಗಳನ್ನ ತಿಳಿಸಾರ. ಮತ್ತೊಮ್ಮೆ ನನ್ನ ಪರವಾಗಿ ಕೊನೆಯ 2 ನಿಮಿಷಗಳವ, ಹಿಂಗಾಗಿ ನೀವು ಏನ್ ಹೇಳ್ಬೇಕೋ ಹೇಳ್ಬಿಡ್ರಿ. ಖಂಡಿತ ಮತ್ತೊಂದ್ಸಲ ಈ ದಿನವನ್ನ ನಾವು ಆಚರಿಸ್ತಾ ಇದೀವಲ್ಲ, ಯಾಕಂತಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಯಾರು ರೇಡಿಯೋ ಕೇಳ್ತಾರ ಅಂತ. 9 ದಶಕಗಳ ಕಾಲ ಈ ರೇಡಿಯೋ ಉಳ್ಕೊಂಡು ಬಂದಿದೆಯಲ್ಲ, ಅದೇ ಇದಕ್ಕೆ ಸಾಕ್ಷಿ. ನಾನು ಮೂಲತಃ ಹಳ್ಳಿಗಾಡಿನಿಂದ ಬಂದವನು, ರೇಡಿಯೋ ಕೇಳ್ತಾನೆ ಬೆಳೆದವನು. ಬಹಳಷ್ಟು ಮಾಹಿತಿ ಮತ್ತೆ ಮನೋರಂಜನೆಯನ್ನ ರೇಡಿಯೋ ಮೂಲಕ ಪಡೆದವನು. ಈ ಸಣ್ಣ ಡಬ್ಬಿ ಒಳಗ ಕುಂತ ಹೆಂಗ್ ಮಾತಾಡ್ತಾರ ಅನ್ನೋ ಕುತೂಹಲ ಉಳಿಸ್ಕೊಂಡೆ ನಾನು ರೇಡಿಯೋಗೆ ಬಂದವನು. ನಾನು ಸಾಕಷ್ಟು ಜನಗಳ ಧ್ವನಿಯನ್ನ ಕೇಳಿ ಮೆಚ್ಕೊಂಡು ಅವರ ಅಭಿಮಾನಿ ಆಗಿದ್ದವನು. ಕೊನೆಗೆ ಜನ ನನ್ನ ಧ್ವನಿಯನ್ನ ಕೇಳಿ ನನ್ನ ಜೊತೆ ಮಾತಾಡೋದಕ್ಕೆ ನನ್ನನ್ನು ಹುಡುಕೊಂಡು ಬಂದು ನಮ್ಮ ಆಕಾಶವಾಣಿಗೂ ಬಂದು ಮಾತಾಡಿಸಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು. ಇಷ್ಟು ಅಂದ್ರೆ ಸುಮಾರು 9 ದಶಕಗಳ ಕಾಲ ಜನರನ್ನ ರಂಜಿಸ್ತಾ ಮಾಹಿತಿ ಮತ್ತೆ ಸುದ್ದಿಯನ್ನ ಕೊಡ್ತಾ ಉಳ್ಕೊಂಡಿದೆಯಲ್ಲ, ಈ ಮಾಧ್ಯಮಕ್ಕೆ ಅನಂತ ಅನಂತ ಧನ್ಯವಾದಗಳು. ಮತ್ತೆ ಇದಕ್ಕೆ ಮೂಲ ಕಾರಣ ನಮ್ಮ ಕೇಳುಗರು, ನಮ್ಮ ಶ್ರೋತೃಗಳು. ಅವರಿಲ್ಲದೆ ಇದ್ದಿದ್ರೆ ಬಹುಶಃ ನಮ್ಮ ಮಾಧ್ಯಮ ಉಳಿತಾ ಇರಲಿಲ್ಲ. ಈ ಮನೋರಂಜನೆ, ಈ ಸಮೂಹ ಮಾಧ್ಯಮ ಇದ್ರೊಳಗೆ ಬಹಳ ಪ್ರಮುಖವಾದಂತಹ ಒಂದು ಕಾಂಟ್ರಿಬ್ಯೂಷನ್ ಅಂತ ಹೇಳಿದ್ರೆ ನಮ್ಮ ಆಕಾಶವಾಣಿದು ಅಂತ ಹೇಳಬಹುದು. ಹೌದಲ್ಲ. ತಮಗೂ ಕೂಡ ವಿಶ್ವ ರೇಡಿಯೋ ದಿನದ ಶುಭಾಶಯಗಳು. ಇಷ್ಟೊತ್ತು ನಿಮ್ಮ ಮಾತುಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡ್ರಿ. ಹಾಗಾಗಿ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳು ಹೇಮಂತ್ ಕುಮಾರ್ ಬೆಳ್ಳಿ ಅವರೇ. ಧನ್ಯವಾದಗಳು. ನನಗೊಂದು ಅವಕಾಶ ಕೊಟ್ಟದಕ್ಕಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಕೇಳುಗರಿಗೂ ಧನ್ಯವಾದಗಳು. ಶ್ರೋತೃ ಬಾಂಧವರೇ, ವಿಶ್ವ ರೇಡಿಯೋ ದಿನದ ಸಂದರ್ಭದೊಳಗ ನಿಮಗೂ ಕೂಡ ವಿಶೇಷವಾದ ಶುಭಾಶಯಗಳು, ಧನ್ಯವಾದಗಳು. ಯಾಕಂದ್ರೆ ಆಗಲೇ ನಮ್ಮ ವಿಶ್ರಾಂತ ಅಧಿಕಾರಿಗಳು ಹೇಳಿಗತ್ತಿದ್ರಲ್ಲ, ಒಂದು ನಾಣ್ಯದ 2 ಮುಖ ಇದ್ದಂಗ ರೇಡಿಯೋ ಮತ್ತು ನಮ್ಮ ಶ್ರೋತೃಗಳು. ಹಾಗಾಗಿ ನಾವು ನಿರ್ಮಿಸಿದಂತಹ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೇಳಿ ಅದಕ್ಕೆ ಸ್ಪಂದನೆ ನೀವು ಕೊಟ್ಟಾಗ ಮಾತ್ರ ನಮ್ಮ ಶ್ರಮ ಸಾರ್ಥಕ. ಹಾಗಾಗಿ ನಿಮ್ಮ ಸಲುವಾಗಿ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ. ಕೇಳ್ತಾ ಇರ್ರಿ, ಯಾವತ್ತೂ ನಮ್ಮ ಜೊತೆಗೆ ಇರ್ರಿ ಅಂತ ಹೇಳ್ತಾ ವಿಶ್ವ ರೇಡಿಯೋ ದಿನದ ಈ ಶುಭ ಸಂದರ್ಭದೊಳಗೆ ನಾನು ಈ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಪರವಾಗಿ ನಮ್ಮ ವಿಶ್ರಾಂತ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಗೆಳತಿ ಮಾಯಾ. ನನ್ನೊಂದಿಗಿದ್ದಾರೆ ನವೀನ್ ಮಹಾಲೆ. ಇದುವರೆಗೂ ವಿಶೇಷ ಅಭಿಲಾಷ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಮಾಯಾರಾಮನ್, ತಾಂತ್ರಿಕ ಸಹಾಯ ದತ್ತಾತ್ರೇಯ ತಾಂಬೆ ಹಾಗೂ ಮಂಜುನಾಥ್ ಹಡಗಲಿ. ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇನ್ನು ಮುಂದೆ 2 ಗಂಟೆಗೆ ವಾರ್ತೆಗಳು ಪ್ರಸಾರವಾಗುವು ದಿಲ್ಲಿ ಕೇಂದ್ರದಿಂದ.